ನೆಲೆಗಟ್ಟಿನಲ್ಲ ಈಗೇನು ಈ ಒಂದು ಸಮನ್ವಯ ಸಮಿತಿ ಆಗ್ಯದ, ಈ ಸಮನ್ವಯ ಸಮಿತಿ ಮಾಡಬೇಕಂತ ಹೊರಟಿದ್ದಾರೆ. ಅದರಿಂದ ವರಿಷ್ಠ BJPಗೆ ಮತ್ತು JDSಗೆ ಅನುಕೂಲ ಆಗುವಂಥ ಎಲ್ಲ ಸಾಧ್ಯತೆಗಳಿದ್ದಾವೆ. ಇನ್ನು ನೋಡ್ಬೇಕಷ್ಟ ಏನಾಗ್ಬೋದು ಅಂತೇಳಿ. ಆದರೆ ಒಂದಿಲ್ಲ ಏನಪ್ಪ ಅಂತಂದ್ರೆ JDSಗೂ ಗೊತ್ತದ, BJPಗೂ ಗೊತ್ತದ, ತಾವು ಇದ್ದಂಥವ್ರು ಈಗ ಮುಖ್ಯಮಂತ್ರಿ ಸ್ಥಾನ ಸಲ ಕಾಂಪಿಟೇಷನ್ ಮಾಡ್ತಾ ಹೋದ್ರೆ ಮುಂದಿನ ದಿನಗಳಲ್ಲಿ ವಿಶೇಷವಾಗಿ ಏನಪ್ಪ ಅಂತಂದ್ರೆ ಎರಡೂ ಪಕ್ಷಗಳು ಪೆಟ್ಟು ಬೀಳ್ತದೆ. ಈ ದಿಶೆಯಲ್ಲೇ ಸಮನ್ವಯ ಅಥವಾ ಕೋಆರ್ಡಿನೇಷನ್ ಮಾಡ್ಕೊಂಡು ಹೋಗುವ ನಿರ್ಧಾರ ಏನು ಮಾಡಿದ BJP ಭಾಳ ಉತ್ತಮವಾದ ನಿರ್ಧಾರ. ಇನ್ನು ಅದೇ ರೀತಿ ಗ್ರೌಂಡ್ ಲೆವೆಲ್ದಲ್ಲಿ ಇಳಿಬೇಕದು, ಜಂಟಿಯಾಗಿ ಇಳಿಬೇಕು ಅಂದಾಗ ಹೌದಪ್ಪ ಇವರು ಗೆಲ್ತಾರೆ ಅನ್ನುವಂಥ ವಿಶ್ವಾಸ ಮೂಡ್ತದೆ. ಆದರೂ ಸಹಿತ ಇಲ್ಲ BJP ಮತ್ತು JDS ಒಂದಾದರೆ ಕಾಂಗ್ರೆಸ್ಗೆ ಅಷ್ಟು ಕಷ್ಟ ಆಗೋದ್ರಲ್ಲಿ ಎರಡು ಮಾತೇ ಇಲ್ಲ. ಆದರೆ ಅದನ್ನು ಕೆಲವೊಂದು ಶಕ್ತಿ ಇನ್ನೂ ಕಾಂಗ್ರೆಸ್ನಲ್ಲಿ ಇದೆ ಅಂಥೇಳಿ ಭಾಳ ಜನ ಒಪ್ಕೊಳ್ತಾ ಇದ್ದಾರೆ. ಯಾಕಂದರೆ ಸಿದ್ದರಾಮಯ್ಯನವರಲ್ಲಿ ಅಂಥ ಶಕ್ತಿ ಇದೆ. ಜೊತೆಗೆ ಸಿದ್ದರಾಮಯ್ಯ ಜೊತೆಗೆ ಈ ಇನ್ನುಳಿದ ನಾಯಕರು ಕೂಡಿಕೊಂಡ್ರೆ ಅದರಲ್ಲೂ DKC ಮತ್ತು ಇನ್ನುಳಿದ ಈ ಒಂದು ಸತೀಶ್ ಆಗಿರ್ಬೋದು, ಉಳಿದವರು ಸಹಿತ ಸಹಜವಾಗಿ ತನುಮನ ದಳದಿಂದ ದುಡಿದ್ರೆ ಕಾಂಗ್ರೆಸ್ ಒಂದೇನೋ ಹಂತಕ್ಕೆ ಬರ್ತದೆ. ಇಲ್ಲಪ್ಪ ಅಂತಂದ್ರೆ ಕಾಂಗ್ರೆಸ್ಗೆ ಹೊಡೆದು ಬಿಡ್ತದೆ. ಒಟ್ಟಿನಲ್ಲಿ BJP ಮತ್ತು ಕಾಂಗ್ರೆಸ್ನಲ್ಲಿಯ ಒಡಕುಗಳು ಅವ್ರಿಗೆ ವೈರಿಗಳು. ಯಾವುದಕ್ಕೆ ವೈರಿ ಆಗ್ತದೆ, ಯಾವುದಕ್ಕೆ ಯಾವುದಿಲ್ಲ ಅನ್ನೋದು ಮುಂದಿನ ದಿನಗಳಲ್ಲಿ ಗೊತ್ತಾಗುವಂಥ ವಿಷಯ. ಏನೋ ಆಗಲಿ ಒಟ್ಟಾರೆಯಾಗಿ ಸಮನ್ವಯ ಮಾಡ್ಕೊಂಡು ಕೂಡಿ ಹೋಗೋಣ ಅಂತ ಮಾತಾಡಿದ್ದು ನೋಡ್ತಾನಪ್ಪ ಅಂತಂದ್ರೆ ಮೋಸ್ಟ್ಲಿ ಕೈ ಸರ್ಕಾರಕ್ಕೆ ಅಂದ್ರೆ ನಮ್ಮ ರಾಹುಲ್ ಗಾಂಧಿ ಅವರ ಸರ್ಕಾರಕ್ಕೆ ಇವರು ನಿಶ್ಚಿತವಾಗಿ ಒಂದು ದೊಡ್ಡ ಸವಾಲನ್ನು ಹಾಕುವಂಥ ಸಾಧ್ಯತೆಗಳಿದ್ದಾವೆ. ಇನ್ನು DKC ಅವರು ತಾವು ಏನೇನೋ ಮಾಡಬೇಕು ಬಿಡಬೇಕು ಅನ್ನೋಂಥ ಕೆಲವೊಂದೇನೋ ಕನಸುಗಳು ಕಾಣ್ತಾ ಇದ್ದಾರೆ. 2028 ಮತ್ತೆ ಮರು ಆಯ್ಕೆ ತಾವು ಆಗಬೇಕು ಅನ್ನೋಂಥ ಒಂದು ಹಗಲಗನಸು ಅವರಲ್ಲಿದೆ. ಅದು ಹಗಲಗನಸು ಆಗ್ಬೋದು, ಬೇಡ ವಾಸ್ತವನೂ ಆಗ್ಬೋದು. ಆದರೆ ಪ್ರಯತ್ನ ಮಾಡಲಿಕ್ಕೆ ಸುಳ್ಳಲ್ಲ.